ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿತಿನ್ ವಂಶಿಗೆ, ಹೌದು ವಂಶಿ, ನನಗೆ ಸ್ವಾತಿ ಅವ್ರ ಮೇಲೆ ಫೀಲಿಂಗ್ಸ್ ಇರೋದು ನಿಜ, ಆದರೆ ಆಸ್ ಎ ಫ್ರೆಂಡ್ ಆಗಿ ಇದನ್ನು ಮೀರಿ ಅವ್ರ ಮೇಲೆ ನನಗೆ ಯಾವ ಭಾವನೆಗಳು ಇಲ್ಲ. ಅವರಿಗೆ ಯಾವುದೇ ಕಾರಣಕ್ಕೂ ಕೆಟ್ಟದಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಅದನ್ನ ನೀನು ತಪ್ಪಾಗಿ ತಿಳ್ಕೊಂಡ್ರೆ ಅದು ನಿನ್ನ ಮಿಸ್ಟೇಕು, ನಾನೇನ್ ಮಾಡ್ಲಿ ಅಂತ ಹೇಳ್ತಾನೆ. ಆಗ ವಂಶಿ, ನಾನೇನೋ ಅನ್ಕೋತೀನಿ ಅಂತ ನಿನ್ ಫೀಲಿಂಗ್ಸ್ ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ಯಲ್ಲೋ, ನಿನ್ ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಹೇಳ್ಕೊ, ನಂಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ. ಆಗ ಸ್ವಾತಿ, ನಿಮಗ್ ಬೇಜಾರಾಗದೆ ಇರ್ಬೋದು, ಆದ್ರೆ ನಮ್ಮಿಬ್ಬರಿಗೆ ತುಂಬಾ ನೋವಾಗ್ತಿದೆ. ನಿಮ್ಮಿಬ್ಬರ ಮಾತಿಂದ ಬೇರೆಯವ್ರಿಗೆ ಬೇಜಾರಾಗುತ್ತಾ ಇಲ್ವಾ ಅನ್ನೋದನ್ನ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕು ತಾನೆ ಅಂತ ಹೇಳ್ತಾಳೆ. ಆಗ ನಿತಿನ್, ಯಾಕೋ ವಂಶಿ ಡೌಟ್ ಪಡ್ತಾ ಇದೀಯಾ? ಸ್ವಾತಿ ಅವ್ರು ಹೇಗೆ ಅಂತ ನಿಂಗೆ ಇನ್ನೂ ಅರ್ಥ ಆಗಿಲ್ವೇನೋ ಅಂತ ಹೇಳ್ತಾನೆ. ಆಗ ವಂಶಿ, ನಾನ್ ನಿನ್ ಮೇಲೆ ಡೌಟ್ ಪಡ್ತಾ ಇಲ್ಲ. ಡೌಟ್ ಅನ್ನೋ ಪದಕ್ಕೂ ನಂಗೂ ಸೂಟೇ ಆಗಲ್ಲ. ನನ್ನ ಅಷ್ಟೊಂದು ಚೀಪ್ ಅನ್ಕೊಂಡಿದ್ಯಾ? ನೋಡು, ನನಗೂ ಒಂದ್ ಪಾಸ್ಟ್ ಇತ್ತು, ಇದ್ದಕ್ಕಿದ್ದಂಗೆ ಎಲ್ಲಾನು ಮರ್ತು ನಾರ್ಮಲ್ ಆಗಿರೋಕ್ಕಾಗಲ್ವಲ್ಲ, ಅದಕ್ಕೆ ಹೇಳೋಕ್ ಬಂದೆ ಅಷ್ಟೇ. ನಿನಗೂ ಸ್ವಾತಿಗೂ ನಿಮ್ ಪಾಸ್ಟ್ ಇಂದ ಆಚೆ ಬಂದು ಬದುಕೋಕ್ ಕಷ್ಟ ಆಗುತ್ತೆ ಅಂತ ಮಾಡ್ತಾ ಇದೀನಿ ಅಷ್ಟೇ ಅಂತಾನೆ. ಆಗ ಸ್ವಾತಿ, ಹಲೋ ಮಿಸ್ಟರ್, ಇದನ್ನ ಏನಂತಾರೆ ಗೊತ್ತಾ ಅಂತ ಹೇಳಿ ತಾಳಿನ ತೋರಿಸ್ತಾಳೆ. ಇದನ್ನ ಯಾರು ಸುಮ್ನೆ ಕಟ್ಕೊಂಡು ತಿರ್ಗಾಡೋದಿಲ್ಲ. ಇದನ್ನ ಕಟ್ಟಿರೋ ನಿಮ್ಗೆ ಇದ್ರ ಬೆಲೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆ ಇದಕ್ಕೆ ಗೌರವ ಕೊಟ್ಟು ಬದುಕೋದು ಹೇಗೆ ಅಂತ ನಂಗೆ ಗೊತ್ತಿದೆ. ಹಾಗೆ ಬದುಕ್ತಾ ಇದ್ದೀನಿ. ನಿಮ್ ಮನ್ಸಿಗೆ ಏನೋ ಅನ್ಸ್ಬಿಡ್ತು ಅಂತ ಈ ತರ ನಿತಿನ್ ಅವ್ರ ಮುಂದೆ ನನ್ನ ನಿಲ್ಸಿ ಪ್ರಶ್ನೆ ಮಾಡ್ತಾ ಇದೀರಲ್ಲ, ಏನೋ ಅನ್ಸಲ್ವಾ ನಿಮ್ಗೆ? ಜಗತ್ತಲ್ಲಿ ನೀವೊಬ್ರು ಪರ್ಫೆಕ್ಟ್ ಅನ್ನೋ ತರ ಫೋರ್ಸ್ ಕೊಡ್ತೀರಾ ಅಲ್ವಾ? ತಾಳಿ ಕಟ್ಟಿರೋ ಹೆಂಡತಿನ ಪ್ರಶ್ನೆ ಮಾಡೋ ರೀತಿನ ಇದು ಅಂತ ಕೇಳ್ತಾಳೆ. ಆಗ ವಂಶಿ, ನೋಡು, ಆ ತಾಳಿ ಸೆಂಟಿಮೆಂಟ್ ಎಲ್ಲ ಇಲ್ಲಿ ಬೇಡ, ಇಷ್ಟೆಲ್ಲ ಮಾತಾಡೋಳು ಸತ್ಯ ಒಪ್ಕೊಳಕ್ಕಾಗಲ್ವಾ ಅಂತ ಕೇಳ್ತಾನೆ. ಆಗ ನಿತಿನ್, ವಂಶಿ, ಯಾವ ಸತ್ಯನೋ? ಯಾಕೋ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ನೀನ್ ಈ ಪ್ರಶ್ನೆನ ಎಷ್ಟ್ ಸಲ ಕೇಳಿದ್ರು ನಮ್ಮಿಬ್ಬರ ಕಡೆಯಿಂದ ಸಿಗೋ ಉತ್ತರ ಇದೊಂದೇ ಅಂತ ಹೇಳ್ತಾನೆ. ಆಗ ಸ್ವಾತಿ, ಇರಿ ನಿತಿನ್ ಅವ್ರೆ, ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಹೊರಟಾಗೆ ಹೇಳ್ಬೇಕು. ನೋಡಿ ವಂಶಿ ಅವ್ರೆ, ನೀವು ಮನ್ಸಲ್ಲಿ ಏನ್ ಇಟ್ಕೊಂಡು ನನ್ನ ಇಲ್ಲಿ ಕರ್ಕೊಂಬಂದ್ರೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ. ಇನ್ನೊಂದ್ಸಲ ಯಾವತ್ತೂ ಹೀಗ್ ಮಾಡ್ಬೇಡಿ, ಕೊನೆ ಸಲ ಹೇಳ್ತಾ ಇದ್ದೀನಿ. ನಿತಿನ್ ಅವ್ರ ಬಗ್ಗೆ ನಂಗೆ ಯಾವ ಫೀಲಿಂಗ್ಸು ಇಲ್ಲ, ಅವ್ರು ನಂಗೆ ಜಸ್ಟ್ ಫ್ರೆಂಡ್ ಅಷ್ಟೇ, ನನ್ನ ಗಂಡನ್ ಕಸಿನ್ ಅಷ್ಟೇ. ಇದಕ್ಕೂ ಮೀರಿ ಇನ್ನೇನು ಇಲ್ಲ. ಇದನ್ನ ಇವತ್ತಲ್ಲ ನಾಳೆ ಎಲ್ಲ ನನ್ನ ಜೀವನ ಪರ್ಯಂತನೂ ಕೇಳಿದ್ರು ನನ್ನ ಉತ್ತರ ಇದೇ ಆಗುತ್ತೆ. ನಿಮ್ಗೆ ಚೂರಾದ್ರೂ ಕನ್ಸರ್ನ್ ಅನ್ನೋದಿದ್ರೆ ದಯವಿಟ್ಟು ಈ ತರ ಪ್ರಶ್ನೆ ಮಾಡೋದನ್ನ ನಿಲ್ಲಿಸ್ಬಿಡಿ. ಪದೇ ನಿಮ್ ಡೌಟ್ಸ್ಗೆ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನೊಂದ್ಸಲ ನನ್ನ ಕೆದ್ಕಿದ್ರೆ ನಾನು ತುಂಬಾ ಕೆಟ್ಟೋಳಾಗ್ಬೇಕಾಗುತ್ತೆ. ಇದನ್ನ ವಾರ್ನಿಂಗ್ ಅಂತ ಆದ್ರೂ ಅನ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಗೆ ಹೇಳಿ ನಿತಿನ್ನೇ ಫೀಲಿಂಗ್ ಅಲ್ಲಿ ನೋಡ್ತಾ ಹೋಗ್ತಾ ಇರ್ತಾಳೆ. ಆಗ ನಿತಿನ್ ವಂಶಿಗೆ ಇದ್ದಕ್ಕಿದ್ದಂಗೆ ಆ ವಿಷಯ ಡಿಸ್ಕಸ್ ಮಾಡ್ಬೇಕು ಅಂತ ಯಾಕೋ ಅನಿಸ್ತು ನಿಂಗೆ ಅಂತ ಕೇಳ್ತಾನೆ. ನೀನ್ ಇದೇ ತರ ಮಾಡ್ತಾ ಹೋದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಮುಂದೆ ತುಂಬಾ ತೊಂದರೆ ಆಗುತ್ತೆ ಅಂತಾನೆ. ಆಗ ವಂಶಿ, ತೊಂದರೆ ಆಗೋದಕ್ಕೆ ಇದು ನಂದು ಸ್ವಾತಿದು ನಿಜವಾದ ಮದ್ವೆ ಅಲ್ಲ ಕಣೋ. ನಾನು ಸ್ವಾತಿ ಜೀವನ ಪರ್ಯಂತ ಒಟ್ಟಿಗೆ ಇರ್ಬೇಕು ಅಂತ ಈ ಮದ್ವೆ ಆಗಿಲ್ಲ, ಇದು ಡ್ರಾಮಾದ ಮದ್ವೆ ಅಂತ ಹೇಳ್ತಾನೆ. ಆಗ ನಿತಿನ್ ತುಂಬಾ ಬೇಜಾರಾಗಿ ಅಲ್ಲೇ ಕೂತ್ಕೋತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ.